16ನೇ ಶತಮಾನದಲ್ಲಿ ಆಕ್ರಮಣಗೊಂಡ ಈ ಪುಣ್ಯಭೂಮಿ 4 ವರ್ಷಗಳ ಹಿಂದಷ್ಟೇ ಬಿಡುಗಡೆಯಾಯಿತು. ಈ ಜಾಗದಲ್ಲಿ ಶ್ರೀರಾಮನ ಆಲಯ ತಲೆ ಎತ್ತಿ ನಿಲ್ಬೇಕು ಅಂತ ಲಕ್ಷಾಂತರ ಜನರ ಬಲಿದಾನ, ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ ಇಂದು ಸಫಲವಾಗಿದೆ. ಶ್ರೀರಾಮ ಮಂದಿರ 3 ಅಂತಸ್ತಿನ ಭವ್ಯವಾದಂಥ ಕಟ್ಟಡ. ಒಟ್ಟು 392 ಕಲ್ಲಿನ ಕಂಬಗಳನ್ನು ಒಳಗೊಂಡಿದ್ದು ಸಂಪೂರ್ಣವಾಗಿ ಭಾರತದ ತಂತ್ರಜ್ಞಾನದಿಂದನೇ ಹಾಗೂ ಭಾರತೀಯರಿಂದನೇ ತಯಾರಾಗ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಮಾಡಕ್ಕೆ ಒಂದೇ ಒಂದು ಸಿಮೆಂಟ್ ಆಗ್ಲಿ, ಒಂದೇ ಒಂದು ಕಬ್ಬಿಣದ ಪೀಸ್ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ. ಬರೀ ಒಂದು ಕಲ್ಲಿಂದ ಕಲ್ಲು ಇಂಟರ್ಲಾಕ್ ಮಾಡಿ ಈ ಪಾಟಿ ದೇವಸ್ಥಾನನ ಕಟ್ಟುತ್ತಾ ಇದ್ದಾರೆ. ನಾವು ನಾರ್ಮಲ್ ಆಗಿ ಮನೆ ಕಟ್ತೀವಲ್ಲ, ನಾರ್ಮಲ್ ಕಬ್ಬಿಣ ಹಾಕಿ, ಅದರ ಆಯಸ್ಸು ಬರೀ 100 ವರ್ಷ ಅಷ್ಟೇ. ಆದ್ರೆ